ಕಾರ್ಮಿಕರ ದಿನಾಚರಣೆ, ಹಾಗಾಗಿ ಸಾರ್ವಜನಿಕ ರಜಾ ದಿನ. ಕಾರ್ಮಿಕರ ದಿನಾಚರಣೆಗೆ ರಜೆ ಸಿಕ್ಕ ಕೂಡಲೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕುಟುಂಬದೊಂದಿಗೆ ಕಳೆಯುವುದು ಸಾಮಾನ್ಯ. ಹಾಗಾಗಿಯೇ ಕಾರ್ಮಿಕ ದಿನಾಚರಣೆಗೆ ಹಾಜರಾಗುವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕಾಣಸಿಗೋದಿಲ್ಲ. ಆದರೆ ಇಲ್ಲೊಬ್ಬ ಜನಪ್ರತಿನಿಧಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರನ್ನು ಗೌರವಿಸುವ ಕೆಲಸಕ್ಕೆ ಮುಂದಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ಹೌದು, ಬೆಳಕು ಹರಿಯುವುದಕ್ಕೂ ಮುನ್ನವೇ ಎದ್ದು ನಗರದ ಬೀದಿಯನ್ನು ಸ್ವಚ್ಛಗೊಳಿಸುವ ಮೂಲಕ ನಗರದ ಸೌಂದರ್ಯವನ್ನು ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಅತಿ ಹೆಚ್ಚು. ಅಂತಹ ಪೌರ ಕಾರ್ಮಿಕರಿಗೆ ಕಾರ್ಮಿಕರ ದಿನಾಚರಣೆ ಎಂಬುದೊಂದು ಇದೆ ಎಂದಾಗಲಿ, ಅಂದು ನಮ್ಮದೇ ದಿನ ಎಂದಾಗಲಿ ಪಾಪ ಗೊತ್ತೇ ಇಲ್ಲ. ಸರ್ಕಾರಿ ರಜೆ ಇದ್ದ ಕಾರಣಕ್ಕೆ ಈ ಪೌರ ಕಾರ್ಮಿಕರಿಗೆ ರಜಾ ಇದೆ ಎಂಬ ಅರ್ಥವಲ್ಲ. ಯಾಕೆಂದರೆ ಪೌರ ಕಾರ್ಮಿಕರು ರಜೆ ಹಾಕಿದರೆ ಇಡೀ ನಗರ ಗೊಬ್ಬೆದ್ದು ನಾರುತ್ತದೆ. ಹಾಗಾಗಿ ರಜೆ ದಿನವೂ ಅವರ ಕೆಲಸ ಅವರು ಮಾಡಲೇಬೇಕು. ಇಂತಹ ಶ್ರಮಜೀವಿಗಳನ್ನು ಗುರುತಿಸುವುದು ಮಾತ್ರ ಅಪರೂಪದಲ್ಲಿ ಅಪರೂಪ. ಅಂತಹ ಅರ್ಥಪೂರ್ಣ ಕಾರ್ಯಕ್ರಮವೊಂದು ಇಂದು ನಗರದ 6ನೇ ವಾರ್ಡಿನಲ್ಲಿ ನಡೆಯಿತು. 6ನೇ ವಾರ್ಡಿನ ನಗರಸಭಾ ಸದಸ್ಯೆ ರುಕ್ಮಿಣಿ ಮುನಿರಾಜು ಅವರು ಅದೇ ವಾರ್ಡಿನಲ್ಲಿ ಕರ್ತವ್ಯ ನಿರ್ವಹಿಸುವ 2 ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದರು. ಮಂಜುನಾಥ್ ಮತ್ತು ನಾಗರಾಜ್ ಎಂಬ ಪೌರ ಕಾರ್ಮಿಕರು ಪ್ರತಿನಿತ್ಯ ವಾರ್ಡಿನ ಸ್ವಚ್ಛತೆಗಾಗಿ ದುಡಿಯುತ್ತಿದ್ದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅವರನ್ನು ಗೌರವಿಸುವ ಕೆಲಸಕ್ಕೆ ಮುಂದಾದರು. ನಗರಸಭಾ ಸದಸ್ಯರ ಈ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಪೌರ ಕಾರ್ಮಿಕರನ್ನು ಗೌರವಿಸಿ ಮಾತನಾಡಿದ ನಗರಸಭಾ ಸದಸ್ಯೆ ರುಕ್ಮಿಣಿ ಮುನಿರಾಜು ಅವರು, ವಾರ್ಡಿನಲ್ಲಿ ಸತತವಾಗಿ ಉತ್ತಮ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು. ಪೌರ ಕಾರ್ಮಿಕರ ಶ್ರಮದಿಂದಲೇ ನಗರ ಸ್ವಚ್ಛವಾಗಿದೆ. ಅವರು ಮಾಡುವ ಸ್ವಚ್ಛತೆಯಿಂದಲೇ ನಾಗರಿಕರ ಆರೋಗ್ಯ ಉತ್ತಮವಾಗಿರಲು ಕಾರಣ. ಪೌರ ಕಾರ್ಮಿಕರು ಮತ್ತು ಕಾರ್ಮಿಕರಿಗೆ ಗೌರವ ನೀಡುವ ಕೆಲಸವಾಗಬೇಕು ಎಂದರು. ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ನಮ್ಮ ವಾರ್ಡ್ನಲ್ಲಿ ಸತತವಾಗಿ ನಾವು ಅವ್ರನ್ನ ಅಪಾಯಿಂಟ್ ಮಾಡಿದಾಗಿಂದನೂ ಇವತ್ತಿನವರೆಗೂ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಬ್ಬರೂ ನಾವು ನಮ್ಮ ಕಡೆಯಿಂದ ಚಿರು ಸನ್ಮಾನವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಎಲ್ಲ ಅವರು ಕರೆಕ್ಟಾಗಿ ಕೆಲಸಗಳು ಮಾಡಿದಾಗಲೇ ನಮ್ಮ ನಗರ ಸ್ವಚ್ಛವಾಗಿರೋದು. ಅದಕ್ಕೋಸ್ಕರನೇ ನಾವು ಹೇಳಿದ ಕೆಲಸ ಎಲ್ಲ ಪಾಪ ಮಾಡ್ಕೊತ ನಮ್ಮ ವಾರ್ಡ್ನೆಲ್ಲನೂ ಅವರು ನೀಟಾಗಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಚಿರು ಸನ್ಮಾನವನ್ನು ಮಾಡಿರ್ತೇವೆ. ಆದಷ್ಟು ನಾವು ಕಾರ್ಮಿಕರನ್ನು ಯಾವತ್ತೂ ಹೀಯಾಳಿಸಬಾರ್ದು. ಅವ್ರು ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರನ್ನ ಹೀಯಾಳಿಸ್ದಿರ ಅವ್ರಿಗೂ ಗೌರವವನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಅವ್ರು ಮಾಡೋ ಕೆಲಸಗಳಿಂದನೇ ನಾವು ಸ್ವಚ್ಛವಾಗಿರೋದು. ಪೌರ ಕಾರ್ಮಿಕರು ಅಂದಿದ ತಕ್ಷಣ ಎಲ್ಲನೂ ಹಿಂದೇಟಾಗ್ತಾರೆ. ಅವ್ರನ್ನ ಮಾತಾಡೋದಕ್ಕೆ ಆಗಿರ್ಬೋದು, ಇಲ್ಲಾಂತ ಹೇಳಿದ್ರೆ ಅವ್ರ ಜೊತೆ ಇರೋದಕ್ಕಾದ್ರೂ ಇರ್ಬೋದು, ಹಿಂದೇಟಾಗ್ತಾರೆ. ಅವರು ಇಲ್ಲ ಅಂತ ಹೇಳಿದ್ರೆ ನಮ್ಮ ನಗರ ಸ್ವಚ್ಛ ಆಗಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಗೌರವವನ್ನು ಸಲ್ಲಿಸೋದ್ರ ಮುಖಾಂತರ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ. ಮಂಜುನಾಥ್ ಮತ್ತು ನಾಗರಾಜ್ ಎಂಬ ಪೌರ ಕಾರ್ಮಿಕರಿಗೆ ಇಂದು ಸನ್ಮಾನ ಮಾಡಲಾಗಿದೆ. ಎಲ್ಲ ಕಾರ್ಮಿಕರು ಸಮರ್ಪಕ ಕರ್ತವ್ಯ ನಿರ್ವಹಿಸಿದರೆ ದೇಶ ಸುಭಿಕ್ಷವಾಗಿರಲು ಸಾಧ್ಯ. ಹಾಗಾಗಿ ಪೌರ ಕಾರ್ಮಿಕರನ್ನು ಗುರುತಿಸುವ ಕೆಲಸ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮುಖಂಡ ನಟರಾಜ್ ಸೇರಿದಂತೆ ವಾರ್ಡಿನ ಮುಖಂಡರು ಉಪಸ್ಥಿತರಿದ್ದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.